ನಮಸ್ಕಾರ ಸ್ನೇಹಿತರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಸ್ ಎಸ್ ಪಿ ಸ್ಕಾಲರ್ಶಿಪ್ 2026-27ನೇ ಸಾಲಿನಲ್ಲಿ ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಎಷ್ಟು ಬರುತ್ತೆ, ಈ ವರ್ಷ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟು ಬರುತ್ತೆ, ನಿಮ್ಮದು ಫ್ಯಾಮಿಲಿ ಇನ್ಕಮ್ ಎಷ್ಟಿರಬೇಕು ಏನು ಅನ್ನುವಂಥ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಲಾಸ್ಟ್ ಡೇಟ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಎಲ್ಲ ಕಂಪ್ಲೀಟ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಡೇಟ್ ಆದರೆ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಮತ್ತು ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಎಸ್ ಎಸ್ ಪಿ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳು ಈ ವಿಡಿಯೋನ ಕೊನೆವರೆಗೂ ನೋಡ್ಲೇಬೇಕು. ಯಾಕಪ್ಪ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ವಿದ್ಯಾರ್ಥಿಗಳು ಈ ವಿಡಿಯೋನ ಕೊನೆವರೆಗೂ ನೋಡಬೇಕು ಅಂತ ಹೇಳ್ತೀನಿ ಸ್ನೇಹಿತರೆ. ಯಾಕಂದ್ರೆ 2026-27ನೇ ಸಾಲಿನಲ್ಲಿ ಎಷ್ಟು ಸ್ಕಾಲರ್ಶಿಪ್ಸ್ ಬರುತ್ತೆ ಏನು ಅಂತೆಲ್ಲ ನೀವು ತಿಳ್ಕೋಬೇಕಾಗುತ್ತೆ. ಈಗ ರಿನ್ಯೂವಲ್ ಮಾಡುವಂತಹ ವಿದ್ಯಾರ್ಥಿಗಳಿಗಂತೂ ಒಂದು ಐಡಿಯಾ ಇರುತ್ತೆ. ಈಗ ಯಾರು KCET ನೀಟ್ ಕೌನ್ಸಿಲಿಂಗ್ ಅಲ್ಲಿ ಇದೀರೋ ನಿಮಗಂತೂ ಇದು ಈ ವಿಡಿಯೋ ತುಂಬಾನೇ ಮುಖ್ಯ ಸ್ನೇಹಿತರೆ. ಮತ್ತೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಇದು ತುಂಬಾನೇ ಮುಖ್ಯ. ಈಗ ರಿವೈಸ್ಡ್, ಈಗ ಲಾಸ್ಟ್ ಇಯರ್ ಗಿಂತ ಈ ಇಯರ್ ಏನಾಗಿದೆ ಏನು, ಈಗ ಯಾವ ಕ್ಯಾಟಗಿರಿಗೆ ಎಷ್ಟು ಕ್ಯಾಟಗಿರಿಗೆ ನಿಮ್ಮ ಒಂದು ಇನ್ಕಮ್ ಎಷ್ಟು ಕಡಿಮೆ ಇದ್ರೆ ನಿಮಗೆ ಎಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಏನು ಅನ್ನುವಂಥದ್ದೆಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲು OBC ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ಸ್ನೇಹಿತರೆ, ನಿಮ್ಗೆ ಇಲ್ಲಿ ಒಂದು ಫುಡ್ ಅಂಡ್ ಅಕಾಮಿಡೇಷನ್ ಅಂತ ಒಂದು ಬರುತ್ತೆ, ಇನ್ನೊಂದು ಫೀಸ್ ಕನ್ಸೆಷನ್ ಅಂತ ಒಂದು ಬರುವಂತದ್ದು. ಇಲ್ಲಿ ಇದಕ್ಕೆ ನಿಮ್ಗೆ ಎಲಿಜಿಬಲ್ ಏನಿದೆ ಅಪ್ಪ ಅಂತ ಕೇಳೋದಾದ್ರೆ ಸ್ನೇಹಿತರೆ, ನೀವು ಕ್ಯಾಟಗಿರಿ 1 ಏನಾದ್ರೂ ನಿಮ್ದಿದ್ರೆ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ 2.5 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅಂದ್ರೆ ಫ್ಯಾಮಿಲಿ ಇನ್ಕಮ್ ಯಾವ ರೀತಿ ಕೌಂಟ್ ಮಾಡ್ತಾರೆ ಅಂದ್ರೆ, ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಇನ್ಕಮ್ ಬಂದ್ಬಿಟ್ಟು 2.5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ನೀವು ಈ ಒಂದು SSP ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಕ್ಯಾಟಗಿರಿ 1 ವಿದ್ಯಾರ್ಥಿಗಳು. ಮತ್ತೆ ಕ್ಯಾಟಗಿರಿ 2A 3A 3B ವಿದ್ಯಾರ್ಥಿಗಳು ನಿಮ್ದೆಲ್ಲ ಫ್ಯಾಮಿಲಿ ಇನ್ಕಮ್ 1 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಇನ್ಕಮ್ 1 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಸ್ನೇಹಿತರೆ. ಈಗ ನಮಗೆ ಸ್ಕಾಲರ್ಶಿಪ್ ಎಷ್ಟು ಬರುತ್ತೆ ಹಾಗಾದ್ರೆ OBC ವಿದ್ಯಾರ್ಥಿಗಳಿಗೆ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, OBC ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾದ್ರೆ 20,000ವರೆಗೂ ಸ್ಕಾಲರ್ಶಿಪ್ ಬರುತ್ತೆ. ಫೀಸ್ ಕನ್ಸೆಷನ್ ಫುಡ್ ಅಂಡ್ ಅಕಾಮಿಡೇಷನ್ ಅನ್ಬಿಟ್ಟು ತಿಂಗಳಿಗೆ 1,500 ರೂಪಾಯಿ ಲೆಕ್ಕದಲ್ಲಿ 10 ತಿಂಗಳು ಮಾತ್ರ ಕೊಡ್ತಾರೆ. ಇದು 10 ಇಂಟು 1,500 15,000 ಫುಡ್ ಅಂಡ್ ಅಕಾಮಿಡೇಷನ್ ಬರುತ್ತೆ. ಫೀಸ್ ಕನ್ಸೆಷನ್ ಆದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೂ ಬರುತ್ತೆ. ಇಲ್ಲಿ ಫುಡ್ ಅಂಡ್ ಅಕಾಮಿಡೇಷನ್ ಬಂದ್ಬಿಟ್ಟು ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ತೀರಾ, ನಿಮ್ಗೆ ಹಾಸ್ಟೆಲ್ ಸಿಗ್ಲಿಲ್ಲ ಅನ್ಕೊಳ್ಳಿ, ಬೆಂಗಳೂರಲ್ಲಿ ಎಲ್ಲೋ ಒಂದ್ ಹತ್ರ ಉಳ್ಕೊಳ್ಳಿ, ಯಾವ್ದಾದ್ರು PG ಅಲ್ಲಿ ಆಗಿರ್ಬೋದು, ಎಲ್ಲಾದ್ರೂ ರೆಂಟ್ ಆಗಿರ್ಬೋದು, ಎಲ್ಲೋ ಒಂದ್ ಹತ್ರ ಇರ್ಲಿ, ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅನ್ಬಿಟ್ಟು ಫುಡ್ ಅಂಡ್ ಅಕಾಮಿಡೇಷನ್ ತಿಂಗಳಿಗೆ 1,500 ಲೆಕ್ಕದಲ್ಲಿ ಓವರ್ ಆಲ್ ನಿಮ್ಗೆ 15,000 ಅಮೌಂಟ್ ಜಮಾ ಮಾಡ್ತಾರೆ ಸ್ನೇಹಿತರೆ. ನಿಮ್ಗೆ ತಿಂಗಳ 1,500 ಏನ್ ಕೊಡಲ್ಲ, ಒಂದೇ ಸರಿ 15,000 ಅಮೌಂಟ್ ಆದ್ರೆ ಫುಡ್ ಅಂಡ್ ಅಕಾಮಿಡೇಷನ್ ಕೊಡುವಂತದ್ದು. ಮತ್ತೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ 20,000 ಫೀಸ್ ಕನ್ಸೆಷನ್ ಸ್ಕಾಲರ್ಶಿಪ್ ಆದ್ರೆ ಬರುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗಾಯ್ತು. ಬೇರೆ ಕೋರ್ಸ್ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಆಗುತ್ತೆ ಅಂದ್ರೆ ಸ್ನೇಹಿತರೆ, OBC ವಿದ್ಯಾರ್ಥಿಗಳಿಗೆ ಫೀಸ್ ಕನ್ಸೆಷನ್ ಅಂತ ನಿಮ್ಗೆ ಅಮೌಂಟ್ ನಿಮ್ಮ ಕೋರ್ಸಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಗೆ ನಿಮ್ಮ ಕಾಲೇಜಲ್ಲಿ ಎಷ್ಟು ಫೀಸ್ ಇರುತ್ತೋ ಅದರ 40% ಅಮೌಂಟ್ ಆದ್ರೆ ನಿಮ್ಗೆ ಬರುವಂತದ್ದು ಬೇರೆ ಕೋರ್ಸ್ಗಳಿಗೆ. ಯಾಕಂದ್ರೆ ಒಂದೊಂದು ಕೋರ್ಸ್ಗೆ ಒಂದೊಂದು ತರ ಫೀಸ್ ಇರುತ್ತೆ, ಅದಕ್ಕೆ ಫೀಸ್ ಕನ್ಸೆಷನ್ ಅನ್ನುವಂಥದ್ದು 40% ಬರುವಂತದ್ದು ಸ್ನೇಹಿತರೆ. ಈಗ SC/ST ವಿದ್ಯಾರ್ಥಿಗಳ ಬಗ್ಗೆ ನೋಡೋದಾದ್ರೆ, ಈಗ SC/ST ವಿದ್ಯಾರ್ಥಿಗಳಿಗೆ ಫ್ಯಾಮಿಲಿ ಇನ್ಕಮ್ ಎಷ್ಟು ಇರಬೇಕು ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, SC/ST ವಿದ್ಯಾರ್ಥಿಗಳಿಗೆ ಫ್ಯಾಮಿಲಿ ಇನ್ಕಮ್ ಯಾರ್ದು ಲೆಸ್ ದ್ಯಾನ್ 2.5 ಲ್ಯಾಕ್ಸ್ ಅಂದ್ರೆ 2.5 ಲಕ್ಷಕ್ಕಿಂತ ಫ್ಯಾಮಿಲಿ ಇನ್ಕಮ್ ಯಾರ್ದು ಕಡಿಮೆ ಇದೆಯೋ ಅಂತ ಅವ್ರಿಗೆ ಇಲ್ಲಿ ಏನಾಗುತ್ತಂದ್ರೆ, ನಿಮ್ದು ಟ್ಯೂಷನ್ ಫೀಸ್ ಎಷ್ಟಿರುತ್ತೋ ಅಷ್ಟು ಫೀಸು ಕಂಪ್ಲೀಟ್ ರೀಫಂಡ್ ಆಗುತ್ತೆ ಸ್ನೇಹಿತರೆ. ಅಂದ್ರೆ ನಿಮ್ ಟ್ಯೂಷನ್ ಫೀಸ್ ಎಷ್ಟಿರುತ್ತೆ ಅಷ್ಟು ಅಮೌಂಟ್ ರೀಫಂಡ್, 100% ಟ್ಯೂಷನ್ ಫೀಸು ನಿಮಗೆ ರೀಫಂಡ್ ಆಗುವಂಥದ್ದು SC/ST ವಿದ್ಯಾರ್ಥಿಗಳಿಗೆ. ಮತ್ತೆ SC/ST ವಿದ್ಯಾರ್ಥಿಗಳಲ್ಲಿ ಫ್ಯಾಮಿಲಿ ಇನ್ಕಮ್ ಯಾರ್ದು 2.5 ಲಕ್ಷಕ್ಕಿಂತ ಮೇಲೆ ಇರುತ್ತೆ ಅಂದ್ರೆ 2.5 ಲಕ್ಷದಿಂದ 10 ಲಕ್ಷವರೆಗೂ ಫ್ಯಾಮಿಲಿ ಇನ್ಕಮ್ ಯಾರ್ದಿರುತ್ತೆ ನಿಮಗೆ 50% ಟ್ಯೂಷನ್ ಫೀಸ್ ಆದ್ರೆ ಸ್ಕಾಲರ್ಶಿಪ್ ಬರುವಂಥದ್ದು. ಓಕೆನಾ ಸ್ನೇಹಿತರೆ, ಈ ರೀತಿಯಾಗಿ ನಿಮಗೆ ಸ್ಕಾಲರ್ಶಿಪ್ಗಳು ಈ ವರ್ಷ ಇರುವಂಥದ್ದು ಮೈನ್ SSP ಸ್ಕಾಲರ್ಶಿಪ್. ಈಗ ಪ್ರೆಸೆಂಟ್ ಯಾವ್ಯಾವ ಸ್ಕಾಲರ್ಶಿಪ್ಗೆ ಯಾವಾಗ ಲಾಸ್ಟ್ ಡೇಟ್ಗಳಿದೆ ಅಂತ ಚೆಕ್ ಮಾಡೋಣ ನೋಡಿ ಸ್ನೇಹಿತರೆ. ಇಲ್ಲಿ ಲಾಸ್ಟ್ ಡೇಟ್ಗಳು ನೋಡೋದಾದ್ರೆ, ಹಿಂದುಳಿದ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಇಲ್ಲಿ ನೋಡಿ OBC ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ 31/8/2026 ಲಾಸ್ಟ್ ಡೇಟ್ ಇರುವಂತದ್ದು. ಇದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಈ KCET ನೀಟ್ ವಿದ್ಯಾರ್ಥಿಗಳು ಯಾರು ನೋಡ್ತಿದ್ರು ನೀವು ತಲೆ ಕೆಡಿಸ್ಕೊಬಿಡಿ, ಎಕ್ಸ್ಟೆಂಡ್ ಮಾಡ್ತಾರೆ. ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಕೂಡ 31/8/2026 ಲಾಸ್ಟ್ ಡೇಟ್ ಇದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಕೂಡ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ 30/9/2026 ಲಾಸ್ಟ್ ಡೇಟ್ ಇರುವಂತದ್ದು. ಸಮಾಜ ಕಲ್ಯಾಣ ಇಲಾಖೆ ಬಂದ್ಬಿಟ್ಟು 31/1/2027 ಕೂಡ ಇರುವಂತದ್ದು. ಈಗ KCET ನೀಟ್ ವಿದ್ಯಾರ್ಥಿಗಳು OBC ವಿದ್ಯಾರ್ಥಿಗಳೆಲ್ಲ ತಲೆ ಕೆಡಿಸ್ಕೊಂತಿರ್ತೀರಾ. OBC ವಿದ್ಯಾರ್ಥಿಗಳು, ಪರಿಶಿಷ್ಟ ಪಂಗಡಗಳ
ಇಲ್ಲಿ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳೆಲ್ಲರೂ ಲಾಸ್ಟ್ ಡೇಟ್ಗಳು ಮುಗಿತಿದೆ ಅಲ್ಲ, ಈ ತಿಂಗಳ ಹೆಂಗೆ ಏನು ಅಂತ ತಲೆ ಕೆಡಿಸ್ಕೊಬಿಡಿ. ಲಾಸ್ಟ್ ಡೇಟ್ಗಳನ್ನ ಎಕ್ಸ್ಟೆಂಡ್ ಮಾಡ್ತಾರೆ, ಇದ್ರ ಬಗ್ಗೆ ಯಾವ್ದು ನೋ ಡೌಟ್ ಸ್ನೇಹಿತರೆ. ನಮ್ಮ ಒಂದು ಚಾನಲ್ ಕಡೆಯಿಂದ ನಿಮ್ಗೆ ಇದೇ ರೀತಿಯಾಗಿ ಸ್ಟೇಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲಾ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬರ್ತಿರುತ್ತೆ. ಎಜುಕೇಶನ್ ರಿಲೇಟೆಡ್ ಎಲ್ಲಾ ಯೂನಿವರ್ಸಿಟಿ ಎಲ್ಲಾ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಫ್ರೀ ಆಗಿ ಸಿಗ್ತಿರುತ್ತೆ. ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ ಸ್ನೇಹಿತರೆ.